ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ಲವಕುಶರು ಮತ್ತು ಸೀತೆ ವಾಲ್ಮೀಕಿಗಳ ಆಶ್ರಮದಲ್ಲಿ ಇರ್ತಾರೆ. ಆಗ ರಾಮ ಅಶ್ವಮೇಧ ಯಾಗ ಮಾಡಲಿಕ್ಕೆ ಅಂತ ಸಿದ್ಧ ಮಾಡಿ ಕಳಿಸಿದ್ದಂತಹ ಒಂದು ಕುದುರೆ ಇವರು ಕೃಷಿ ಮಾಡ್ತಿದ್ದಂತಹ ಭೂಮಿಯ ಪೈರುಗಳನ್ನೆಲ್ಲ ಕಿತ್ತು ಹಾಳು ಮಾಡಿರುತ್ತೆ. ಸಿಟ್ಟು ಮಾಡಿಕೊಂಡಂತಹ ಲವಕುಶರು ಅದನ್ನು ಕಟ್ಟಿ ಹಾಕಿರ್ತಾರೆ. ಅದು ರಾಮನಿಗೆ ಸೇರಿದ್ದು, ಅದನ್ನು ಬಿಟ್ಟು ಬಿಡಿ ಅಂತ ಹೇಳಿಬಿಟ್ಟು ಸೀತೆ ವಾಲ್ಮೀಕಿಗಳು ಎಲ್ಲರೂ ಹೇಳಿದ್ರು ಕೂಡ ಆ ಮಕ್ಕಳು ಕೇಳೋದಿಲ್ಲ. ಇದು ಬೇಕು ಅಂತಂದರೆ ಅವ್ರು ನಮ್ಮ ಜೊತೆ ಯುದ್ಧ ಮಾಡಿ ಗೆದ್ದುಕೊಂಡ್ಲಿ ಕೊಡ್ತೀವಿ ಅಂತ ಕೂಡ ಹೇಳಿರ್ತಾರೆ. ವಾಲ್ಮೀಕಿಗಳು ಅವರನ್ನು ಎಷ್ಟು ಸಮಾಧಾನ ಪಡಿಸೋಕ್ಕೆ ಹೋದರೂ ಕೂಡ ಅವರು ಒಪ್ಪೋದಿಲ್ಲ. ಆ ನಂತರ ರಾಮನ ಆಸ್ಥಾನಕ್ಕೆ ವಾಲ್ಮೀಕಿಗಳು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಸೀತೆಗೂ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಕರೆ ಬರುತ್ತೆ. ಸೀತೆ ಅಯೋಧ್ಯೆಗೆ ಬರ್ತಾಳೆ. ಅಲ್ಲಿ ಮರುದಿನ ಒಂದು ಧರ್ಮ ಸಭೆ ಇದೆ, ಅದರಲ್ಲಿ ಹಾಜರಾಗಬೇಕು ಅಂತ ಆಕೆಗೆ ನಿರೂಪ ಕೂಡ ಬರುತ್ತೆ. ಈಕೆ ಅರಮನೆಗೆ ಹೋಗದೆ ತನ್ನ ಜೊತೆಗೆ ಸ್ನೇಹಿತಿಯಾಗಿದ್ದಂತಹ ಸುಕೇಶಿ ಮನೆಗೆ ಹೋಗ್ತಾಳೆ. ಮರುದಿನ ಆ ಧರ್ಮ ಸಭೆ ನಡೆಯೋ ಜಾಗಕ್ಕೆ ಹೋಗ್ತಾಳೆ. ಇಲ್ಲಿಂದ ಕತೆ ಮುಂದಕ್ಕೆ ಹೋಗುತ್ತೆ. ಬನ್ನಿ. ಸುಮಂತ್ರರು ಎದ್ದು ನಿಂತು ಇಡೀ ಸಭೆಗೆ ಕೇಳುವಷ್ಟು ಗಟ್ಟಿಯಾಗಿ ಘೋಷಣೆ ಮಾಡಿದ್ರು. ಸರ್ವರು ಉಪಸ್ಥಿತರಿದ್ದಾರೆ, ಆದರೆ ರಾಜಕುಮಾರ ಲಕ್ಷ್ಮಣ ಒಬ್ಬರನ್ನ ಬಿಟ್ಟು ಅಂತ. ಅವ್ರಿಗೆ ಯಾವಾಗ ಆಮಂತ್ರಣವನ್ನು ಕಳಿಸಿದ್ರಿ ಅಂತ ವಸಿಷ್ಠರು ಕೇಳಿದ್ರು. 4 ದಿನದ ಹಿಂದೆನೆ ಕಳಿಸಿದ್ವಿ. ಮಹರ್ಷಿ ವಾಲ್ಮೀಕಿಗಳು ಕರೆದಿರೋ ಸಭೆ ಅಂತ ಕೂಡ ಅವ್ರಿಗೆ ತಿಳಿಸಿದ್ದೀವಿ ಅಂತ ಹೇಳಿದ್ರು. ಇಡೀ ಸಭೆ ಕಾಯ್ತಾ ಇದೆ, ಬರಲೇಬೇಕು ಅಂತ ಮಹರ್ಷಿಗಳು ಮತ್ತೆ ಆದೇಶ ಕೊಟ್ಟಿದ್ದಾರೆ. ಅವರ ಆದೇಶವನ್ನು ಉಲ್ಲಂಘಿಸೋದು ಶ್ರೇಯಸ್ಕರ ಅಲ್ಲ ಅಂತ ಮತ್ತೊಮ್ಮೆ ಹೇಳಿ ಕಳಿಸಿ, ವೇಗದೂತರನ್ನು ಶೀಘ್ರವೇ ಕಳಿಸಿ. ಅಷ್ಟರಲ್ಲಿ ಸಭೆಯನ್ನು ಆರಂಭ ಮಾಡೋಣ, ಶಾಂತಿ ಮಂತ್ರ ಮೊಳಗಲಿ ಅಂತ ಗುರುಗಳು ಹೇಳಿದ್ರು. ಎಲ್ಲರೂ ಗಂಭೀರವಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡ್ರು. ಸುಮಂತ್ರರು ಆರಂಭಿಸಿದ ಹಾಗೇನೆ ಇಡೀ ಸಭೆಯನ್ನು ಹೇಳಕ್ಕೆ ಶುರು ಮಾಡಿತು. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಸ್ತುಷ್ಟುಮಾಂ ಸಸ್ತನೂಭಿಃ ವ್ಯಶೇಮ ದೇವಹಿತಃ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷ್ಯೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ 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 ಅಂತ ಇಡೀ ಸಭೆನೇ ಪಠಿಸ್ತು. ಮಹರ್ಷಿಗಳು ವಿಷಯ ಮಂಡಿಸೋಕ್ಕೆ ನಿಂತ್ಕೊಂಡ್ರು. ಗಟ್ಟಿಯಾಗಿ ಮಾತಾಡಲಿಕ್ಕೆ ನನ್ನ ಗಂಟಲಿಗೆ ಶಕ್ತಿ ಇಲ್ಲ. ನಾನು ಹೇಳೋದನ್ನು ನನ್ನ ಶಿಷ್ಯರಾದ ವಿದ್ವಾನ್ ತಾರಕೇಶ್ವರ ಉಪಾಧ್ಯಾಯರು ಎತ್ತರದ ಕಂಠದಲ್ಲಿ ಹೇಳ್ತಾರೆ. ರಾಮಚಂದ್ರ ಮಹಾರಾಜರು ಅಶ್ವಮೇಧ ಯಾಗದ ಕುದುರೆಯನ್ನು 1 ವರ್ಷದ ಹಿಂದೆ ಬಿಟ್ಟಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದನ್ನು 2 ವಾರದ ಹಿಂದೆ ಮಹಾರಾಜರ ಮಕ್ಕಳೇ ಆದಂತಹ ಲವಾಕುಶರು ಕಟ್ಟು ಹಾಕಿದ್ರು. ಅದನ್ನು ಮಹಾರಾಜರು ಯುದ್ಧ ಮಾಡಿ ಬಿಡಿಸ್ಕೊಳ್ಳಿಲ್ಲ. ಯುದ್ಧ ಮಾಡದೆ ಬಿಟ್ಟಿದ್ದು ಅವರ ಆಯ್ಕೆ. ಕುದುರೆ ನಮ್ಮ ವಶಕ್ಕೆ ಉಳೀತು, ಆದ್ದರಿಂದ ಕೋಸಲ ದೇಶ ನಮ್ಮದಾಯಿತು ಅಂತ ರಾಜಕುಮಾರರಾದ ಲವಾಕುಶರು ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಮತ್ತು ಸಭೆಯ ಅಭಿಪ್ರಾಯ ಏನು ಅಂತ ಹೇಳಿದ್ರು. ತಾರಕೇಶ್ವರರು ಇದನ್ನೇ ಗಟ್ಟಿಯಾಗಿ ಹೇಳಿದಾಗ ಇಡೀ ಸಭೆನೇ ಒಂದೇ ಸಲ ಗಟ್ಟಿಯಾಗಿ ನಕ್ಕು ಬಿಡ್ತು. ಎಲ್ಲ ಕಡೆನೂ ಗುಜುಗುಜು ಸದ್ದು ಪ್ರಾರಂಭ ಆಯಿತು. ತಾರಕೇಶ್ವರರು 2 ಕೈಗಳನ್ನು ಎತ್ತಿದ್ರು. ನಿಶಬ್ದ ನಿಶಬ್ದ ಅಂತ ಕೂಗಿದ್ರು. ಸಭೆ ನಿಶಬ್ದ ಆಯಿತು. ಉನ್ನತ ಪೀಠಗಳ ಮೇಲೆ ಕೂತಿದ್ದ 8-10 ಜನ ವೃತ್ತಿ ಪ್ರಮುಖರು ಒಂದು ಕಡೆನೇ ಸೇರಿಕೊಂಡ್ರು. ತಮ್ಮಲ್ಲೇನೆ ಏನೋ ಸಮಾಲೋಚನೆ ಮಾಡಿಕೊಂಡ್ರು. ಅವರಲ್ಲಿ ಬಿಳಿ ಮೀಸೆ, ದಪ್ಪ ಪೇಟ, ಉದ್ದನೆ ಉತ್ರೀಯವನ್ನು ಧರಿಸಿದ್ದ ಒಬ್ಬರು ಹಿರಿಯರು ಎದ್ದು ನಿಂತು ಮಾತಾಡಿದ್ರು. ಹೆಂಗೂ ಮಹಾರಾಜರ ಮಕ್ಕಳು ಕುದುರೆ ಕಟ್ಟು ಹಾಕಿದ್ರು ಅಂದರೆ ರಾಜ್ಯ ನಮಗೆ ಸೇರಬೇಕು ಅಂತ. ಅವ್ರಿಗೇನೆ ಯುವರಾಜ ಪಟ್ಟ ಕಟ್ಟಿಬಿಡಿ, ಅಶ್ವಮೇಧ ಯಾಗವನ್ನು ಮಹಾರಾಜರು ಮಾಡಿ ಮುಗಿಸ್ಲಿ ಅಂದರು. ಸಭಿಕರೆಲ್ಲರೂ ಸಾಧು ಸಾಧು ಅಂತ ಘೋಷಿಸಿದ್ರು. ನನಗೆ ತಕ್ಷಣವೇ ಮೈ ಮೇಲೆ ದೇವ್ರು ಬಂದಂಗಾಯಿತು. ಅಷ್ಟು ದೊಡ್ಡ ಸಭೆ ಅಂತ ಕಂಪನ ಕೂಡ ಆಗಲಿಲ್ಲ. ಎದ್ದು ನಿಂತ್ಕೊಂಡೆ. ಇಡೀ ಸಭೆಗೆ ಸ್ಪಷ್ಟವಾಗಿ ಕೇಳೋ ಹಾಗೆ ತಡವರಿಸ್ದೇನೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಹೆಸರು ಸೀತಾದೇವಿ ಅಂತ. ಜನಕ ಮಹಾರಾಜರ ಮಗಳು ನಾನು. ಕುದುರೆಯನ್ನು ಕಟ್ಟಿ ಹಾಕಿದ ಮಕ್ಕಳ ತಾಯಿ. ಆ ಯಜಮಾನರು ಹೇಳಿದ ಹಾಗೆ ನನ್ನ ಮಕ್ಕಳು ನಿಮ್ಮ ಮಹಾರಾಜನ ಮಕ್ಕಳಲ್ಲ. ಆದ್ದರಿಂದ ಅವರಿಗೆ ವಂಶ ಪಾರಂಪರ್ಯದ ಅಧಿಕಾರ ಇಲ್ಲ ಅಂದೆ.
ಇಡೀ ಸಭೆ ಸ್ತಂಭಿತವಾಯಿತು. ನಾನು ಒಂದು ಸುತ್ತು ತಿರುಗಿ ನೋಡಿದೆ. ಮಹರ್ಷಿಗಳ ಮುಖ ಕೂಡ ನಿಸ್ತೇಜವಾಯಿತು. ಗೋತ್ರೋದ್ಭವರು ಗೊಂದಲಕ್ಕೆ ಸಿಕ್ಕೊಂಡ್ರು. ರಾಮ ನಿರುತ್ತರನಾಗಿದ್ದ. ಸಭಿಕರು ಕೂಡ ತಮ್ಮ ತಮ್ಮೊಳಗೆ ಪಿಸುರು ಮಾತನ್ನ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಲಕ್ಷ್ಮಣ ಬಂದ. ಎಲ್ಲರ ದೃಷ್ಟಿನೂ ಅವನ ಕಡೆ ಹೋಯಿತು. ಈ ನನ್ನ ಮಕ್ಕಳು ರಾಮನ ಮಕ್ಕಳಲ್ಲ ಅಂತ ನನ್ನ ವಾಕ್ಯ ಸೃಷ್ಟಿಸಿದ್ದ ಆಘಾತದಿಂದ ತುಸು ಹೊರಬರಕ್ಕೆ ಸಭಿಕರಿಗೆ ಲಕ್ಷ್ಮಣನ ಆಗಮನ ಸ್ವಲ್ಪ ಸಹಾಯ ಮಾಡಿದಾಗಾಯಿತು. ಸಭಾ ನಿರ್ವಾಹಕರಾಗಿದ್ದ ಸುಮಂತ್ರರು ಮುಂದೆ ಬಂದರು. ಲಕ್ಷ್ಮಣನನ್ನು ಸ್ವಾಗತಿಸಿ ಅವನಿಗೋಸ್ಕರ ಇಟ್ಟಿದ್ದ ಆಸ್ತನದ ಮೇಲೆ ಅವನನ್ನು ಕೂರಿಸಿದ್ರು. ಅವನು ಈ ಸಭೆಗೂ ತನಗೂ ಯಾವುದು ಸಂಬಂಧ ಇಲ್ಲ ಅನ್ನೋ ಹಾಗೆ ಅನಾಸಕ್ತ ದೃಷ್ಟಿಯಿಂದ ಎತ್ತಲೋ ನೋಡ್ತಾ ಕೂತಿದ್ದ. ನಾನು ಮಾತು ಮುಂದುವರೆಸಿದೆ. ನಿಮ್ಮ ಮಹಾರಾಜ ನನ್ನನ್ನು ಪರಿತ್ಯಜಿಸಿದಾಗ ಈ ಮಕ್ಕಳು ನನ್ನ ಹೊಟ್ಟೆಲಿದ್ವು. ಅಂದರೆ ಅವನು ಅವುಗಳನ್ನು ಕೂಡ ಪರಿತ್ಯಜಿಸಿದ ಹಾಗೆ ಆಯಿತು. ಅಂದರೆ ಅವನ ಪಿತೃತ್ವವನ್ನು ಕಳ್ಕೊಂಡ. ಅವನು ನನ್ನ ಗಂಡ ಅಲ್ಲ. ಹಾಗಾಗಿ ಇವನು ನನ್ನ ಮಕ್ಕಳ ತಂದೆ ಅಲ್ಲ. ಕೋಸಲ ರಾಜ್ಯದ ಮೇಲೆ ನನ್ನ ಮಕ್ಕಳಿಗೆ ಪಿತ್ರಾರ್ಜಿತವಾದ ಅಧಿಕಾರ ಇಲ್ಲ. ಅವರು ಕಟ್ಟಿ ಹಾಕಿದ ಯಜ್ಞದ ಕುದುರೆಯನ್ನು ನಿಮ್ಮ ರಾಜ ಯುದ್ಧ ಮಾಡಿ ಬಿಡಿಸ್ಕೊಳ್ಳಿಲ್ಲ. ಆದ್ದರಿಂದ ನನ್ನ ಮಕ್ಕಳು ಸ್ವಂತ ಶಕ್ತಿಯಿಂದ ಈ ರಾಜ್ಯವನ್ನು ಸಂಪಾದಿಸಿದ್ದಾರೆ. ಅವರು ಇಕ್ಷ್ವಾಕ್ ವಂಶದ ಹೆಸರು ಹೇಳುವವರಲ್ಲ. ತಮ್ಮದೇ ವಂಶವನ್ನು ಸ್ಥಾಪಿಸ್ಕೊಂತಾರೆ. ಇದಕ್ಕೆ ಒಪ್ಪದೇ ಇದ್ದರೆ ನಿಮ್ಮ ಮಹಾರಾಜ ಇಲ್ಲೇನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಲ್ಲು ಬಾಣವನ್ನು ಹಿಡೀಲಿ. ನನ್ನ ಮಕ್ಕಳು ಕೂಡ ತಮ್ಮ ಬಿಲ್ಲು ಬಾಣವನ್ನು ಹಿಡಿದು ನಿಂತ್ಕೊತಾರೆ. ಅವನು ಅವರನ್ನು ಕೊಂದು ಕುದುರೆಯನ್ನು ವಶಪಡಿಸಿಕೊಂಡ್ರೆ ಅಶ್ವಮೇಧ ಯಾಗಕ್ಕೆ ಅರ್ಹನಾಗ್ತಾನೆ ಅಂದೆ. ರಾಮ ನನ್ನನ್ನು ನಿಸ್ಸಹಾಯಕವಾಗಿ ಸೋತ ಕಣ್ಣುಗಳಿಂದ ನೋಡ್ತಾ ಇದ್ದ. ಮಹರ್ಷಿಗಳು, ಮಗು ಏನು ಮಾತಾಡ್ತಿದೀಯಮ್ಮ, ಸುಮ್ಮನಿರು, ಶಾಂತಿ ಶಾಂತಿ ಅಂತ ಕೂಗ್ಕೊಂಡ್ರು. ನಾನು ಆಡಬೇಕಾದದ್ದನ್ನು ಆಡಿ ಮುಗಿಸಿದ್ದೆ. ಸುಮ್ಮನಿರು ಅಂತ ಹೇಳಿಸ್ಕೊಳ್ಳೋ ಅಗತ್ಯ ನನಗೂ ಇರಲಿಲ್ಲ. ಬಾಣವನ್ನು ಹೊಡೆದಿದ್ದೆ. ಉತ್ತರಿಸುವ ದಾಯಿತ್ವ ಉಳ್ಳವರೇನೆ ಕಂಡುಕೊಳ್ಬೇಕಾಗಿತ್ತು. ನಾನು ಮಾತ್ರ ನಿಂತೇ ಇದ್ದೆ. ದೀರ್ಘಕಾಲ ಅಲ್ಲಿ ಮೌನ ಉಚ್ಕೊಂಡಿತ್ತು. ಯಾರಾದರೂ ಒಬ್ಬರು ಅದನ್ನು ಒಡಿಬೇಕಿತ್ತು. ಮಹರ್ಷಿಗಳು ಹೇಳಿದ್ರು, ಮಹಾರಾಜ, ನೀನು ಲೋಕಾಪವಾದಕ್ಕೆ ಅಂಜಿ ಪತ್ನಿಯನ್ನು ಪರಿತ್ಯಾಗ ಮಾಡಿದೆ ಅನ್ನೋ ಮಾತು ಜನಜನಿತವಾಗಿದೆ. ಲಂಕೆಯ ರಾಕ್ಷಸರನ್ನೇ ಯುದ್ಧದಲ್ಲಿ ಕೊಂದವನು ನಿನ್ನ ಪ್ರಜೆಗಳ ಒಡಕು ಮಾತುಗಳಿಗೆ ಯಾಕೆ ಹೆದರ್ಕೊಂಡೆ? ಸಭೆಗೆ ಸ್ವಲ್ಪ ವಿವರಿಸ್ತೀಯಾ ಅಂತ ಅಂದರು. ರಾಮ ಒಂದು ನಿಮಿಷ ಕಣ್ಣು ಮುಚ್ಕೊಂಡ. ನೆನಪನ್ನು ಸ್ಪಷ್ಟಪಡಿಸ್ಕೊಳ್ಳೋವನ ಹಾಗೆ ನಿಂತ್ಕೊಂಡ. ಮಹರ್ಷಿಗಳೇ, ನೀವು ಕೇಳಿದ್ರಿ ಅಂತ ಮಾತ್ರ ಅಲ್ಲ, ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಒಳಗಿನ ಕಾರಣವನ್ನು ಹೇಳ್ತೀನಿ. ಸಾಕ್ಷಿಯಾಗಿ ಈ ಸಭೆಯಲ್ಲಿ ಭರತ ಶತ್ರುಘ್ನರಿದ್ದಾರೆ. ಲಕ್ಷ್ಮಣನನ್ನು ನೀವೇ ಕರೆಸಿದ್ದೀರಾ. ತನ್ನ ಮಗನಿಗೇನೆ ಸಿಂಹಾಸನ ದಕ್ಕಬೇಕು ಅಂತ ನನ್ನ ಮಾತೃಶ್ರೀ ಕೈಕೇಯಿ ದೇವಿ ಹಠ ಹಿಡಿದ್ಲು. ಮಗನಿಗೆ ರಾಜ್ಯಾಡಳಿತ ಮಾಡೋ ಆಸಕ್ತಿ ಇದೆಯಾ, ಶಕ್ತಿ ಇದೆಯಾ ಅಂತ ಆ ತಾಯಿ ಯೋಚನೆ ಮಾಡಲಿಲ್ಲ. ಭರತನಿಗೆ ಇಲ್ಲ ಅನ್ನೋದು ಪ್ರಾಯಶಃ ಅವಳಿಗೆ ಗೊತ್ತಿತ್ತು. ಅವನ ಹೆಸರಲ್ಲಿ ತಾನು ಅಧಿಕಾರ ಸವಿಯೋ ಆಸೆ ಇತ್ತು. ಬಹುಶಃ ಎಲ್ಲ ತಾಯಂದ್ರು ಹೀಗೆ ಇರ್ತಾರ ಗೊತ್ತಿಲ್ಲ. ತನ್ನ ಸುಖಕ್ಕಿಂತ ರಾಜ್ಯದ ಹಿತ ಹೆಚ್ಚಿನದು ಅನ್ನೋ ಒಂದು ಆಸಕ್ತಿ ಅವಳಿಗೆ ಇರಲಿಲ್ಲ. ನಾನು ವನವಾಸಕ್ಕೆ ಹೋದ ತಕ್ಷಣ ನನ್ನ ತಂದೆ ಮೃತ್ಯುವಶರಾದರು. ಮಂತ್ರಿಮಂಡಲ ಭರತನನ್ನು ಕರೆಸ್ಕೊಂತು. ಭರತನ ಚಿತ್ರಕೂಟಕ್ಕೆ ಬಂದ. ಅಯೋಧ್ಯೆಗೆ ಹಿಂತಿರುಗಿ ರಾಜ್ಯಾಡಳಿತವನ್ನು ವಹಿಸ್ಕೊಳ್ಳೋ ಹಾಗೆ ನನ್ನನ್ನು ಪ್ರಾರ್ಥಿಸಿದೆ. ಆದರೆ ನಾನು ಒಪ್ಪಲಿಲ್ಲ. ನನ್ನ ಪ್ರತಿನಿಧಿಯಾಗಿ ನನ್ನ ಪಾದರಕ್ಷೆಗಳನ್ನು ಪಡೆದು ತಾನು ಜಟಾಧಾರಿಯಾಗಿ ನಂದಿಗ್ರಾಮದಲ್ಲಿ ನೆಲೆಸ್ದ. ನಾನಿಲ್ಲದೆ ಅಯೋಧ್ಯೆಯನ್ನು ಪ್ರವೇಶಿಸೋದೇ ಇಲ್ಲ ಅಂತ ಅಂದ. ಅದರ ಪರಿಣಾಮ ಏನಾಯಿತು? ಪ್ರಜೆಗಳಲ್ಲಿ ಅಂಜಿಕೆ ಇಲ್ದಂಗಾಯಿತು. ರಾಜ್ಯದ ಆಡಳಿತಗಾರರ ಗೇಲಿ ವಸ್ತುವಾದ. ಜಟಾಧಾರಿ, ಕಾವಿಧಾರಿ, ಪಾದರಕ್ಷಾ ಪೂಜಕ, ಸೈನ್ಯವನ್ನು ಹತೋಟಿಯಲ್ಲಿಟ್ಕೊಂಡು ನಡೆಸ್ಕೊಳ್ಳೋಕ್ಕಾಗದೇ ಇರೋನು, ಈ ಥರ ಮಾತುಗಳು ಬಂತು. ಅರಾಜಕತೆ ಎಲ್ಲ ಕಡೆ ಉಂಟಾಯಿತು. ಪುಂಡಪೋಖರಿಗಳು ಬಲಿತ್ಕೊಂಡ್ರು. ರಾಜನಿಗೆ ಸಲ್ಲಿಸಬೇಕಾದ ಕರವನ್ನು ತಾವೇ ದೋಚಿ ನುಂಗಲಾರಂಭಿಸಿದ್ರು. ರಾಜನ ಕರ್ತವ್ಯವಾದ ಕೆರೆ ಕಟ್ಟೆಗಳ ನಿರ್ಮಾಣ, ದುರಸ್ತಿಗಳಿಗೆ ಭಂಡಾರದಲ್ಲಿ ಹಣ ಇರಲಿಲ್ಲ. ರಸ್ತೆಗಳ ನಿರ್ಮಾಣನೂ ಇರಲಿಲ್ಲ, ದುರಸ್ತಿನೂ ಇರಲಿಲ್ಲ. ಕಳ್ಳಕಾಕರರಿಂದ ಪ್ರಜೆಗಳಿಗೆ ರಕ್ಷಣೆನೂ ಇರಲಿಲ್ಲ. ಹೆಣ್ಣು ಮಕ್ಕಳು ಮರ್ಯಾದೆಯಿಂದ ಬೀದಿಯಲ್ಲಿ ಸಂಚರಿಸೋ ಹಾಗೂ ಇರಲಿಲ್ಲ. ಅರಣ್ಯವಾಸವನ್ನು ಮುಗಿಸಿದ ಮೇಲೂ ಕೂಡ ನನಗೆ ರಾಜ ಆಗೋ ಇಚ್ಛೆ ಖಂಡಿತ ಇರಲಿಲ್ಲ. ಆದರೆ ಅಧಿಕಾರ ಸ್ಥಾನವಾದ ಸಿಂಹಾಸನದಲ್ಲಿ ಕೂರದೆ
ಪ್ರಜೆಗಳಿಂದ ಗೌರವ ಅಂಜಿಕೆಗಳನ್ನು ಪಡೆಯೋ ಹಾಗಿಲ್ಲ. ಮಂತ್ರಿಗಳು, ಧರ್ಮಾಧಿಕಾರಿಗಳು, ಭರತ ಶತ್ರುಘ್ನರು ಬೇಡ್ಕೊಂಡ್ರು. ನಾನು ಸಿಂಹಾಸನವನ್ನ ಏರ್ಲೇಬೇಕಾಯ್ತು, ಏರಿದೆ. ಆಡಳಿತ ನಡೆಸಕ್ಕೆ ಹಣ ಬೇಕು, ಹಾಗಾಗಿ ಕರ ವಸೂಲಿಗೆ ಕ್ರಮ ಕೈಕೊಂಡೆ. ಅದುವರೆಗೂ ಹಣವನ್ನು ನುಂಗ್ತಿದ್ದ ಪುಂಡರಿಗೆ ಇದರಿಂದ ಅಡಚಣೆ ಆಯಿತು. ಅವರಿಗೆ ಬಹಿರಂಗವಾಗಿ ನನ್ನನ್ನು ವಿರೋಧಿಸುವಂತಹ ಧೈರ್ಯ ಇರಲಿಲ್ಲ. ಆಗ ಗುಸುಗುಸು ಶುರು ಮಾಡಿಸಿದ್ರು. ರಾಜನ ಹೆಂಡತಿ ಪರಪುರುಷನ ವಶದಲ್ಲಿದ್ದು ಬಂದವಳು. ಅಂತಹ ಹೆಂಡತಿ ಜೊತೆ ರಾಜ ಸಿಂಹಾಸನದಲ್ಲಿ ಕೂತ್ರೆ ಮಳೆ ಬೆಳೆಗಳಾಗತ್ತಾ, ಬರ ಅಡಗತ್ತಾ, ಪ್ರಜೆಗಳ ಬಡತನಕ್ಕೆಲ್ಲ ರಾಜನ ಹೆಂಡತಿಯ ಅಶುದ್ಧಿನೇ ಕಾರಣ ಅಂತೆಲ್ಲ ಸುದ್ದಿಗಳನ್ನು ಹಬ್ಬಿಸಿದ್ರು. ಈ ತರಹದ ಆಧಾರದ ಕಥೆಗಳಲ್ಲಿ ಜನಕ್ಕೆ ಇರೋ ಒಂದು ಆಸಕ್ತಿ ಮತ್ತು ನಂಬಿಕೆ ಬೇರೆ ಯಾವುದರಲ್ಲೂ ಬರೋದಿಲ್ಲ. ಸೇನಾಪತಿಯಾದ ಲಕ್ಷ್ಮಣನ ಜೊತೆಗೆ ಇದನ್ನ ಚರ್ಚಿಸಿದೆ. ಈ ಕಥೆಗಳ ಮೂಲವನ್ನ ಗೂಢಚಾರರಿಂದ ಪತ್ತೆ ಮಾಡಿದೆ. ಅಂತಹ 4 ಜನರನ್ನ ನೇಣು ಕಟ್ಟಿಸೋಣ ಅಂತ ಅವನು ಹೇಳ್ದ. ಭಯದಿಂದ ದಗ್ಸೋ ವಿಧೇಯತೆ ಬಹಳ ಕಾಲ ಉಳಿಯೋದಿಲ್ಲ. ರಾಜ ಸ್ವತಃ ಆದರ್ಶ ಜೀವನ ನಡೆಸಬೇಕು ಅನ್ನೋದು ನನ್ನ ಆಡಳಿತದ ಮಾರ್ಗ ಆಗಿತ್ತು. ಜನಗಳ ಅಪನಂಬಿಕೆಗೆ ಒಳಗಾಗಿದ್ದ ರಾಣಿಯನ್ನೇ ತ್ಯಜಿಸ್ಬಿಟ್ಟು ಆಡಳಿತದ ಆದರ್ಶವನ್ನು ಸ್ಥಾಪಿಸೋ ನಿಶ್ಚಯವನ್ನ ನಾನು ಮಾಡಿದೆ. ಸೀತೆಯನ್ನು ತ್ಯಜಿಸೋ ಮುನ್ನ ಮತ್ತು ಅವಳನ್ನು ತ್ಯಜಿಸಿದ ನಂತರ, ಕೊನೆಗೆ ಇವತ್ತು ಸಹ ನಾನು ಅನುಭವಿಸ್ತಿರೋ ಸಂಕಟ ನನಗೊಬ್ಬನಿಗೆ ಗೊತ್ತು. ನಾನು ಅವಳನ್ನು ತ್ಯಜಿಸಿಲ್ಲ. ನನ್ನ ಎಡಭಾಗದಲ್ಲಿ ನೋಡಿ, ಅವಳ ಸುವರ್ಣ ಪುತ್ಥಳಿಯನ್ನು ಇಟ್ಕೊಂಡೇನೆ ಸಿಂಹಾಸನದ ಮೇಲೆ ಕೂತ್ಕೋತೀನಿ. ವನವಾಸಿ ಬ್ರಹ್ಮಚಾರಿ ಹಾಗೆ ದರ್ಬೆಯ ಹುಲ್ಲಿನ ಮೇಲೆ ಮಲಗ್ತೀನಿ ಅಂದ. ನಾನು ತಕ್ಷಣ ಕೇಳಿದೆ, ರಾವಣನ್ನ ಕೊಂದು ಯುದ್ಧದಲ್ಲಿ ಗೆದ್ದ ಮೇಲೆ ನನ್ನನ್ನು ಕರೆಸಿ ಲಕ್ಷ್ಮಣ, ಸುಗ್ರೀವ, ಹನುಮಂತ, ವಿಭೀಷಣ, ಸರಮೆ ಇತರ ಕಿಷ್ಕಿಂಧ ಸೈನಿಕರ ಎದುರುಗಡೆಗೆ ನೀನು ನನ್ನ ಶೀಲವನ್ನು ಶಂಕಿಸಿ ನನ್ನನ್ನು ಪರಿತ್ಯಜಿಸೋ ಮಾತಾಡ್ಲಿಲ್ವಾ? ಉದ್ವಿಗ್ನ ಮನಸ್ಥಿತಿಯಲ್ಲಿ ನಾನು ಆಳೆತ್ರ ಉರಿಯೋ ಅಗ್ನಿ ಪ್ರವೇಶ ಮಾಡಕ್ಕೆ ಹೊರಟಾಗ ನೀನು ನೋಡ್ತಾ ಕೂತಿರ್ಲಿಲ್ವಾ? ಲಕ್ಷ್ಮಣನೇ ಓಡ್ ಬಂದು ನನ್ನ ರಟ್ಟೆ ಹಿಡಿದು ತಡೆದು ನಿನ್ನನ್ನು ಬೈದು ಎಳೆತಂದು ನಮ್ಮಿಬ್ಬರಿಗೂ ಮತ್ತೆ ಕೈ ಹಿಡಿಸಿ ಅಗ್ನಿ ಸಾಕ್ಷಿಕವಾಗಿ ಒಂದುಗೂಡಿಸ್ತಿದ್ರೆ ನಾನು ಇವತ್ತು ನಿನ್ನ ಎದುರಿಗೆ ಇರ್ತಾನೆ ಇರಲಿಲ್ಲ, ನಾನು ಬದುಕಿರ್ತಾನೆ ಇರಲಿಲ್ಲ. ರಾಮ, ನನ್ನ ಶೀಲದ ಬಗ್ಗೆ ನಿನ್ನ ಅಪನಂಬಿಕೆ ಪೂರ್ತಿ ಸತ್ತಿರಲಿಲ್ಲ ಅನಿಸುತ್ತೆ. ಅಯೋಧ್ಯೆಯ ಜನಾಪವಾದ ನಿನ್ನ ಅಪನಂಬಿಕೆಯನ್ನು ಮತ್ತೆ ಚಿಗುರಿಸ್ತು ಅಂತ ಕಾಣುತ್ತೆ. ನನ್ನನ್ನು ತ್ಯಜಿಸಕ್ಕೆ ನಿನಗೆ ಹೊಸ ಕಾರಣ ಸಿಕ್ತು. ನೀನು ಸತ್ಯವಂತ ಅಂತ ಹೆಸರಾದವನು, ಸತ್ಯವನ್ನು ಹೇಳು ಅಂತ ಅಂದೆ. ಅವನು 1 ನಿಮಿಷ ಮೌನವಾದ. ಅನಂತರ ಅಂತರ್ಮುಖನಾದ. ಆಮೇಲೆ ಜ್ಞಾಪಿಸ್ಕೊಂಡು ಹೇಳ್ದ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನಿನ್ನನ್ನು ಹುಡುಕಿದ ಆತಂಕ, ಯುದ್ಧದ ಬಳಲಿಕೆಯಿಂದ ನಾನು ಕೂಡ ಉದ್ವಿಗ್ನ ಸ್ಥಿತಿಯಲ್ಲಿದ್ದೆ. ಜಿಂಕೆ ಮರಿ ಜೀವಂತವಾಗಿ ಬೇಕೇ ಬೇಕು ಅಂತ ನೀನು ಹಠ ಹಿಡಿದೆ. ಇಲ್ಲದೆ ಇದ್ದಿದ್ರೆ ನಿನ್ನ ಅಪಹರಣ ಸಾಧ್ಯ ಆಗ್ತಿರ್ಲಿಲ್ಲ. ಇವೆಲ್ಲ ಸೇರಿ ನನ್ನ ಬಾಯಿಯಿಂದ ಅಸಂಸ್ಕೃತ ಮಾತಾಡಿಸ್ಬಿಡ್ತು. ಆ ಅಪನಂಬಿಕೆ ಮಾತು ಅಲ್ಲೇ ಸುಟ್ಟು ಹೋಯಿತು. ನಿನ್ನನ್ನೇ ಪರಿತ್ಯಜಿಸಿದ್ರ ಹಿಂದೆ ನನ್ನ ನೋವು ಸಂಕಟಗಳು ಕೂಡ ಏನು ಕಡಿಮೆ ಇರಲಿಲ್ಲ. ಉನ್ನತ ಸ್ಥಾನದಲ್ಲಿರುವವರು ಅಷ್ಟೇ ಉನ್ನತವಾದ ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ಅವರ ಕೈ ಹಿಡಿದು ಉನ್ನತ ಶೈಲಿಯ ಜೀವನ ಅನುಭವಿಸೋರು ಕೂಡ ಅಂತಹ ತ್ಯಾಗಕ್ಕೆ ಅಣಿಯಾಗಿರಬೇಕು ಅನ್ನೋ ಒಂದು ತತ್ವವನ್ನ ನನಗೆ ಅನ್ವಯಿಸಿಕೊಂಡ ಹಾಗೆ ನೀನು ಅರ್ಥ ಮಾಡ್ಕೊಳ್ವೆ ಅಂತ ನಾನು ಭಾವಿಸ್ದೆ ಅಂತ ಅಂದು ಮಾತು ನಿಲ್ಲಿಸ್ದ. ಜಿಂಕೆ ಮರಿಯನ್ನು ಬಯಸಿದ್ದು ಹಠ ಅನ್ನೋದಕ್ಕಿಂತ ಹೆಚ್ಚಿನ ಸೂಕ್ಷ್ಮ ನಿನಗೆ ಗೊತ್ತಾಗ್ತಿಲ್ಲ. 11 ವರ್ಷದ ವನವಾಸ, ಬೇಸರ, ನೀನು ಹೇಳ್ತಿದ್ದ ಬೆಟ್ಟ, ಗುಡ್ಡ, ಮರ, ಬಳ್ಳಿ, ಸೂರ್ಯ, ಚಂದ್ರ, ನಕ್ಷತ್ರಗಳ ವರ್ಣನೆಯನ್ನ ಎಷ್ಟು ಅಂತ ನಾನು ಕೇಳಬೇಕಾಗಿತ್ತು. ಹೆಣ್ಣಿನ ಒಂಟಿತನದ ಕಾರಣ ನಿನ್ನಂಥ ಸಂವೇದನಾರಹಿತನಿಗೆ ಹೇಗೆ ಅರ್ಥ ಆಗತ್ತೆ ಹೇಳು? ಮದುವೆ ಆಗಿ 12 ವರ್ಷ ಕಳೆದಿತ್ತು, ಒಂದು ಮಗುನೂ ಇರಲಿಲ್ಲ. ಹಾಗಂತ ನಿನಗೆ ಹೇಳಿದ್ರೆ ನಿನ್ನ ಬ್ರಹ್ಮಚರ್ಯ ವ್ರತವನ್ನು ಹೀಗೆಳೆಯೋ ಅರ್ಥ ಬರುತ್ತೆ. ನಾನು ಮಾತಿನಲ್ಲಿ, ಇಂಗಿತದಲ್ಲಿ ಕಠಿಣ ಸಮಯವನ್ನ ಅನುಭವಿಸ್ತಾ ಇದ್ದೆ. ಆ ಪುಟ್ಟ ಜಿಂಕೆಯನ್ನು ನೋಡ್ತಾ ನೋಡ್ತಾ ಎತ್ಕೋಬೇಕು, ಮುದ್ದಿಸ್ಬೇಕು, ಮುತ್ತಿಡಬೇಕು ಅನ್ನೋ ಆಸೆ ಆಯಿತು. ಹುಲಿಗಳನ್ನೇ ಬೇಟೆ ಆಡುವಂತಹ ವೀರನಿಗೆ ಒಂದು ಜಿಂಕೆ ಮರಿಯನ್ನು ಹಿಡಿದು ತರಿ ಶಕ್ತಿ ಇಲ್ಲ ಅಂತ ನಾನು ಹೇಗೆ ಭಾವಿಸ್ಲಿ ಅಂತ ಕೇಳಿದೆ. ಜೊತೆಗೆ ಮುಂದೆ ಹೀಗಾಗತ್ತೆ ಅಂತ ನಾನು ಹೇಗೆ ತಾನೇ ಊಹಿಸಕ್ಕೆ ಸಾಧ್ಯ ಅಂತಲೂ ಒಂದು ಮಾತನ್ನು ಸೇರಿಸ್ದೆ. ಮತ್ತು ನನ್ನ ಮಾತನ್ನು ನಾನೇ ಮುಂದುವರಿಸ್ದೆ. ಇನ್ನೊಂದು ಪ್ರಶ್ನೆ, ನಾನು ಪರಿಶುದ್ಧೆ ಅನ್ನೋದು ನಿನ್ನ ಅಂತರಂಗಕ್ಕೆ ಖಚಿತವಾಗಿದ್ದರೆ ಲಕ್ಷ್ಮಣ ಹೇಳಿದ ಬಲಪ್ರಯೋಗ ಸೂಕ್ತ ಅಲ್ಲ ಅಂತ ನೀನು ತೀರ್ಮಾನಿಸಿದ ಮೇಲೆ
ಅನುಮಾನವನ್ನು ಹೊತ್ತು ಸಿಂಹಾಸನದ ಮೇಲೆ ಕೂರೋದು ಬೇಡ ಅಂತ ಹೇಳ್ಬಿಟ್ಟು ನೀನೇ ಸಿಂಹಾಸನವನ್ನು ತ್ಯಾಗ ಮಾಡಬಹುದಾಗಿತ್ತಲ್ವಾ? ಲಕ್ಷ್ಮಣ ರಾಜತ್ಯಾಗ ಮಾಡಿ ಕೌಸಲ್ಯ ಮಾತೆಯ ಜನಪದಕ್ಕೆ ಹೋದ ಹಾಗೆ ನೀನು ನನ್ನ ಜೊತೆಗೆ ಆ ಜನಪದಕ್ಕೆ ಹೋಗಿ ನೆಲೆಸಬಹುದಿತ್ತಲ್ವಾ? ಆದರೆ ನೀನು ಹಾಗೆ ಮಾಡಲಿಲ್ಲ. ನಿನಗೆ ಸಿಂಹಾಸನದ ಮೋಹ ಇತ್ತು. ಹೆಂಡತಿ ಪರಿಶುದ್ಧಳು ಅನ್ನೋ ನಂಬಿಕೆ ನಿನ್ನ ಅಂತರಂಗದಲ್ಲಿ ಇದ್ದರೆ ಅಗ್ನಿ ಸಾಕ್ಷಿಯು ಇಡೀ ಜಗತ್ತಿಗಿಂತ ಹೆಚ್ಚಿದು ಅನ್ನೋ ವೇದೋಕ್ತಿಯಂತೆ ನೀನು ರಾಜ್ಯವನ್ನು ಯಾಕೆ ತ್ಯಜಿಸಲಿಲ್ಲ ಹೇಳು? ನಾ ವಾ ಉ ಸೋಮೋ ವೃಜಿನಂ ಹಿನೋತಿ ನಾ ಕ್ಷತ್ರಿಯಂ ಮಿಥಿಯ ಧಾರಯಂತಂ ಅಂತ. ಅಂದರೆ ಸುಳ್ಳನ್ನು ನಚ್ಚಿದ ಕ್ಷತ್ರಿಯನ ಪಾಪವನ್ನು ಸೋಮ ನೀಗೋದಿಲ್ಲ. ಹಾಗೆ ಸತ್ಯೇನೋತ್ತಾಭಿತ ಭೂಮಿ, ಸತ್ಯವೇ ಈ ಭೂಮಿಯನ್ನು ಎತ್ತಿ ಹಿಡಿದಿದೆ. ಸತ್ಯಂ ಬ್ರಹ್ಮ, ಸತ್ಯವೇ ಬ್ರಹ್ಮ. ಅಮೇಧ್ಯ ವೈ ಪುರುಷೋ ಯದನೃತಂ ವದತಿ, ಸತ್ಯವನ್ನು ಆಡದೇ ಇರೋನು ಅಶುದ್ಧನಾಗ್ತಾನೆ. ಸತ್ಯಮೇವ ಜಾಯತೆ ನಾನೃತಂ, ಸತ್ಯವೇ ಗೆಲ್ಲುತ್ತೆ, ಸುಳ್ಳಲ್ಲ. ನಾನು ನಿನ್ನಷ್ಟು ವೇದವನ್ನು ಅರಿತವಳಲ್ಲ, ಆದರೆ ಈ ವೇದವಾಕ್ಯಗಳಿಗೆ ಬೇರೆ ಅರ್ಥ ಹಚ್ಚಕ್ಕೆ ಸಾಧ್ಯ ಇದೆಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪನ ಧರ್ಮಸಭೆಗಳಲ್ಲಿ ಕೇಳಿದ್ದ ಈ ಕೆಲವು ವಾಕ್ಯಗಳು ಈಗ ನೆನಪಿಗೆ ಬರ್ತಾ ಇವೆ ರಾಮ. ಸತ್ಯದ ಒಬ್ಬ ವ್ಯಕ್ತಿಗಿಂತ ಅಸತ್ಯದ ಪ್ರಜಾಕೋಟಿ ನಿನಗೆ ಹೆಚ್ಚಾಯ್ತಾ? ನೀನು ಬಾಲಕನಾಗಿದ್ದಾಗ ವ್ಯಭಿಚಾರ ಮಾಡಿದ ಹೆಂಡತಿ ಅಹಲ್ಯೆಯನ್ನು ಕ್ಷಮಿಸೋ ಹಾಗೆ ಅವಳ ಪತಿ ಗೌತಮರ ಮನವನ್ನು ಒಲಿಸಿದೆ. ಸಾತ್ವಿಕ ಶಕ್ತಿಯು ಜನಾಪವಾದಕ್ಕೆ ಹೆದರಬಾರ್ದಾಗಿತ್ತಲ್ವಾ? ಆದ್ದರಿಂದ ನೀವು ಯಾವ ಸಮಾಜದಲ್ಲಿ ಅವಳ ವ್ಯಭಿಚಾರವನ್ನ, ಆದ್ದರಿಂದ ನೀವು ಅವಳನ್ನು ತ್ಯಜಿಸಿ ಹೋಗೋದಾಗಿ ಘೋಷಿಸಿದ್ರು, ಅದೇ ಸಮಾಜದ ನಡುವೆನೆ ಅವಳನ್ನು ಪುನಃ ಸ್ವೀಕರಿಸಿ ಬಾಳಬೇಕು. ಇಲ್ದಿದ್ರೆ ಕ್ಷಮಿಸಿದಂತ ಆಗೋದಿಲ್ಲ ಅಂತ ನೀನು ವಾದಿಸಿದ್ಯಂತೆ. ಆ ಚಿಕ್ಕ ವಯಸ್ಸಿಗೆನೆ ನೀನು ಪ್ರಕಟಿಸಿದ ಔದಾರ್ಯಪೂರ್ಣ ಚಿಂತನೆಗೆ ನಾನು ಮನಸೋತಿದ್ದೆ. ಆದರೆ ಈಗ ಸಿಂಹಾಸನಸ್ಥನಾದ ಮೇಲೆ ಯಾವ ತಪ್ಪು ಮಾಡದ ಪರಿಶುದ್ಧಳಾದ ಹೆಂಡತಿಯನ್ನ, ಅಂದ್ರೆ ನನ್ನನ್ನ ಜನಾಪವಾದಕ್ಕೆ ಹೆದರಿ ಪರಿತ್ಯಜಿಸಿದೆ. ಇದೇ ಏನು ನಿನ್ನ ಧೈರ್ಯ ಅಂದೆ. ರಾಮ ಏನೂ ಮಾತಾಡಲಿಲ್ಲ. ಸಂಗಡವೇ ನನಗಿನ್ನೂ ಒಂದು ನೆನಪು ಬಂತು. ಆ ಸಂದರ್ಭದಲ್ಲಿ ಇನ್ನೊಂದು ಸತ್ಯವನ್ನು ಹೊರಗೆಡು ಬಿಡ್ತೀನಿ ಕೇಳು. ಹಾ ಸೀತಾ, ಹಾ ಲಕ್ಷ್ಮಣ ಅಂತ ನಿನ್ನ ಆರ್ತಧ್ವನಿ ಬಂತಲ್ಲ, ಆಗ ಲಕ್ಷ್ಮಣ ನಿನ್ನನ್ನು ಹುಡುಕೊಂಡು ಹೊರಟ್ನಲ್ಲ, ನೀವಿಬ್ರು ಸಂಧಿಸಿದಾಗ ಸೀತೆ ಒಬ್ಳನ್ನ ಯಾಕೆ ಬಿಟ್ಟು ಬಂದೆ ಅಂತ ನೀನು ಲಕ್ಷ್ಮಣನನ್ನು ಕೇಳಲಿಲ್ವಾ? ಆಗ ನಿಮ್ಮಿಬ್ಬರಲ್ಲಿ ನಡೆದ ಮಾತುಕತೆಯನ್ನ ಸತ್ಯವಾಗಿ ನನಗೆ ಹೇಳ್ತೀಯಾ ಅಂತ ಕೇಳಿದೆ. ಆಗ ರಾಮ ಹೇಳ್ದ, ಲಕ್ಷ್ಮಣನನ್ನು ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು. ಯಾಕೆ ಬಂದೆ ಅಂತ ಕೇಳಿದೆ. ನಿನ್ನ ಆರ್ತ ಕೂಗನ್ನು ಕೇಳಿ ಭಯ ಆಯಿತು. ನೀನು ಅಪಾಯದಲ್ಲಿ ಸಿಕ್ಕಿದೀಯಾ ಅನ್ನಿಸ್ತು. ತಕ್ಷಣ ಹುಡುಕೊಂಡು ಹೊರಟೆ. ಕಾಡಲ್ಲಿ ಹುಡುಕುವಾಗ ಇಷ್ಟು ಹೊತ್ತಾಯಿತು ಅಂತ ಅಂದ. ನನಗೆ ಕೋಪ ಬಂತು. ಅವಿವೇಕಿ, ಸೀತೆ ಒಬ್ಳನ್ನ ಬಿಟ್ಟು ಬಂದ್ಯಾ? ನಿನ್ನದು ಮನುಷ್ಯ ಬುದ್ಧಿನೋ ಅಥವಾ ಕತ್ತೆ ಬುದ್ಧಿನೋ ಅಂತ ರೇಗದೆ ಕುಟೀರಕ್ಕೆ ಇಬ್ರು ಹಿಂತಿರುಗಿದ್ವಿ. ಆಗ ನೀನಿರಲಿಲ್ಲ. ಎದುರಿನ ನದಿ ಆಚೆ ಇದ್ದ ಕಾಡು, ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡಿದ್ವಿ. ಇದು ರಾಕ್ಷಸರ ಕೆಲಸ ಅನ್ನೋದು ಸ್ಪಷ್ಟವಾಯಿತು. ನಂಬಿಕೆಯಿಂದ ನನ್ನ ಹೆಂಡತಿಯನ್ನ ನಿನ್ನ ರಕ್ಷಣೆಯಲ್ಲಿ ಬಿಟ್ಟು ಬಂದ್ರೆ ನೀನು ಹೀಗೆ ಮಾಡಿದೀಯಾ? ಇದು ಬರೀ ಕತ್ತೆ ಬುದ್ಧಿ ಅಲ್ಲ. 11 ವರ್ಷ ನೀನು ಹೆಂಡತಿಯ ಸಾಮೀಪ್ಯವಿಲ್ಲದೆ ಶುಷ್ಕನಾಗಿದೀಯಾ. ನಾನು ನನ್ನ ಹೆಂಡತಿ ಸಾಮೀಪ್ಯದಲ್ಲಿ ಇರೋದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಅವಳನ್ನ ಅಪಾಯಕ್ಕೆ ಒಡ್ಡಿ ನನ್ನ ರಕ್ಷಣೆಯ ನೆಪದಲ್ಲಿ ಓಡ್ ಬಂದಿದೀಯಾ ನೀಚ ಅಂತೆಲ್ಲ ಬೈದೆ. ನಿನ್ನ ಅಪಹರಣ ಆಗಿದೆ ಅನ್ನೋ ಸಂಕಟ ನನ್ನ ನಾಲಿಗೆಯಿಂದ ಇಂತಹ ಮಾತುಗಳನ್ನು ಆಡಿಸ್ತು. 2 ದಿನದ ನಂತರ ಲಕ್ಷ್ಮಣ ಅಂತವನಲ್ಲ ಅನ್ನೋ ಒಂದು ಸಂಯಮ ನನ್ನಲ್ಲಿ ಹುಟ್ಟಿತು ಅಂತ ರಾಮ ಅಂದ. ಆಗ ನಾನು ಕೇಳಿದೆ, ಅದಕ್ಕೆ ಲಕ್ಷ್ಮಣ ಯಾವ ಉತ್ತರ ಕೊಟ್ಟ? ತಿರುಗಿ ಬೀಳಲಿಲ್ವಾ ಅಂದೆ. ಕತ್ತು ಬಗ್ಗಿಸಿ ನಿಂತಿದ್ದ. ಎಷ್ಟು ಹಳೆದ್ರೂ ಕೂಡ ತಾಳ್ಮೆಯಿಂದ ಮೌನವಾಗಿದ್ದ ಅಂತ ರಾಮ ಅಂದ. ನಾನು ಕೂತಿದ್ದ ಲಕ್ಷ್ಮಣನ ಕಡೆಗೆ ತಿರುಗಿ ನೋಡಿದೆ. ಅವನು ನನ್ನನ್ನು ನೋಡ್ತಾನೆ ಇರಲಿಲ್ಲ, ರಾಮನನ್ನು ನೋಡ್ತಾ ಇರಲಿಲ್ಲ. ರಾಮ ಮತ್ತು ನನ್ನ ಮಾತುಗಳು ತನಗೆ ಸಂಬಂಧವೇ ಇಲ್ವೇನೋ ಅನ್ನೋ ಹಾಗೆ ಅಗ್ನಿಕುಂಡದ ಹತ್ರ ಕಟ್ಟಿ ನಿಲ್ಲಿಸಿದ್ದ ಕುದುರೆಯನ್ನು ನೋಡ್ತಾ ಇದ್ದ. ನನಗೆ ತಕ್ಷಣ ನಿಜ ಹೇಳ್ಬಿಡ್ಬೇಕು ಅನ್ನಿಸ್ತು. ಹೇಳ್ಬಿಟ್ಟೆ. ನಡೆದಿದ್ದೆ ಬೇರೆ ರಾಮ. ಹಾ ಸೀತಾ, ಹಾ ಲಕ್ಷ್ಮಣ ಅನ್ನೋ ದುಃಖದ ಧ್ವನಿ ಪದೇ ಪದೇ ಕೇಳಿಸ್ತು. ಲಕ್ಷ್ಮಣ, ನಿನ್ನ ಅಣ್ಣ ಅಪಾಯದಲ್ಲಿದ್ದಾನೆ, ಹೋಗು, ಬೇಗ ಹೋಗು. ಇಕೋ ನಿನ್ನ ಬಿಲ್ಲು, ಬತ್ತಳಿಕೆ ಖಡ್ಗ, ತಕ್ಷಣ ಹೊರಡು ಅಂದೆ. ಆಗ ಅವನಂದ, ಅತ್ತಿಗೆ, ಅಣ್ಣನ ಶಕ್ತಿ ನಿನಗೆ ಗೊತ್ತಿಲ್ವಾ? 14 ರಾಕ್ಷಸರನ್ನ ಒಬ್ಬನೇ ಕೊಂದದನ್ನ ನೆನೆಸ್ಕೋ.
ನಿನ್ನೊಬ್ಬಳನ್ನ ಬಿಟ್ಟು ನಾನು ಹೋಗೋದಿಲ್ಲ, ಸಮಾಧಾನದಿಂದಿರು ಅಂದ. ಮತ್ತೊಮ್ಮೆ ಅಷ್ಟೊತ್ತಿಗೆ ಆರ್ತಧ್ವನಿ ಕೇಳಿಸ್ತು. ಕೇಳಿಸ್ತಾ ಅಂದೆ. ಇಲ್ಲ, ಅದು ನಿನ್ನ ಭ್ರಮೆ ಅಂತ ಅವನಂದ. ಮತ್ತೆ ಧ್ವನಿ ಕೇಳಿಸ್ತು. ಈಗಲಾದ್ರೂ ಕೇಳಿಸ್ತಾ ಅಂದೆ. ಇಲ್ಲ, ನೀನು ಉದ್ವಿಗ್ನಳಾಗಿದೆಯಾ, ನನ್ನ ಕಿವಿ ಚುರುಕಾಗಿದೆ, ನೀನು ಸುಮ್ಮನಿರು ಅಂದ. ನನಗೆ ಕೋಪ ಬಂತು. ಆಡಬಾರದ ಮಾತುಗಳು ನನ್ನ ನಾಲಿಗೆಯಿಂದ ಪಟಪಟನೆ ಉದುರು ಬಿಟ್ವು. ನಿನಗೆ ನನ್ನ ಮೇಲೆ ಬಯಕೆ ಆಗಿದೆ. 11 ವರ್ಷದಿಂದ ಹೆಂಡತಿಯ ಸಹವಾಸದ ಇಲ್ದೇನೆ ಹಸಿದಿದೀಯಾ. ನಿನ್ನಣ್ಣ ಸತ್ರೆ ನಿರಾತಂಕವಾಗಿ ನನ್ನನ್ನು ಅನುಭವಿಸಬಹುದು ಅನ್ನೋ ಒಂದು ನೀಚ ಮನಸ್ಸಿನಿಂದ ನನಗೆ ಕೇಳ್ತಾ ಇರೋ ಧ್ವನಿಯನ್ನ ಉದ್ವಿಗ್ನತೆ ಅಂತ ಮುಚ್ಚ ಹಾಕಬೇಡ. ಇಷ್ಟಕ್ಕೂ ನೀನು ರಾಮನ ಸ್ವಂತ ತಮ್ಮ ಏನಲ್ಲ, ದಾಯಾದಿ. ನಿನ್ನ ಯೋಗ್ಯತೆ ತಿಳಿಯಿತು ಅಂತ ಇನ್ನು ಏನೇನಂತನೋ ನೆನಪೇ ಇಲ್ಲ. ಅವನು 1 ನಿಮಿಷ ನನ್ನನ್ನು ತಿರಸ್ಕಾರದಿಂದ ನೋಡ್ದ. ಆ ನಂತರ ಗುಹೆ ಒಳಗಡೆ ಅಡಗಿ ಸೌದೆ ಕಟ್ಟುಗಳಿಂದ ಬಾಗಿಲನ್ನು ಮುಚ್ಕೋ, ಕುಟೀರದ ಕದ ಮುಚ್ಚಿ ಒಳಗಿಂದ ಅಗಳಿ ಹಾಕ್ಕೊಂಡಿರು ಅಂತ ಹೇಳಿಬಿಟ್ಟು ಬಿಲ್ಲು ಬತ್ತಳಿಕೆ ಕತ್ತಿಗಳನ್ನು ಹಿಡಿದು ಹೊರಟು ಹೋದ. ಈಗ ತಿಳಿತು, ನನ್ನಿಂದ ಹೀನ ಮಾತುಗಳಿಂದ ಕೇಳಿದ, ಅಣ್ಣನಿಂದಲೂ ಹೀನ ಬೈಗುಳನ್ನ ಕೇಳಿದ. ಆದರೂ ನಾನು ಆಡಿದ ಕೀಳು ಬೈಗುಳುಗಳನ್ನು ನಿನಗೆ ಹೇಳಿ ನನ್ನ ಬಗ್ಗೆ ನಿನ್ನ ಮನಸ್ಸು ಕೆಡೋ ಹಾಗೆ ಅವನು ಮಾಡಲಿಲ್ಲ. ನಿನ್ನ ಆಪಾದನೆಯನ್ನು ಸಹಿಸಲಾರದೆ ನಾನು ಅಗ್ನಿ ಪ್ರವೇಶ ಮಾಡಿ ಜೀವ ಕಳ್ಕೊಳ್ಳೋಕೆ ಅಂತ ಉದ್ಯುಕ್ತಳಾಗಿದ್ದಾಗ ಕೂಡ ಓಡ್ ಬಂದು ನನ್ನನ್ನು ಉಳಿಸಿದ್ದೇ ಅಲ್ಲದೆ ಅಣ್ಣನನ್ನೇ ಬೈದ. ಅಣ್ಣ ಗರ್ಭಿಣಿಯಾದ ನನ್ನನ್ನು ಪರಿತ್ಯಾಗ ಮಾಡಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ದ್ವಾರದಲ್ಲಿ ಬಿಟ್ಟು ಬರುವ ಆಜ್ಞೆ ಮಾಡಿದ್ರಿಂದ ಆ ಅಣ್ಣನನ್ನೇ ಪರಿತ್ಯಜಿಸಿ ಅವನು ಕೋಸಲ ರಾಜ್ಯವನ್ನೇ ತ್ಯಜಿಸಿದ. ತನ್ನ ಹೆಂಡತಿಯಾದ ಅಂದ್ರೆ ನನ್ನ ತಂಗಿ ಗಾಡಿಗಳಲ್ಲಿ ದಿನಸಿ ಧಾನ್ಯಗಳನ್ನು ಹೇರ್ಕೊಂಡು ನನ್ನನ್ನು ನೋಡೋಕೆ ಅಪೇಕ್ಷೆ ಪಟ್ಟಾಗ್ಲೆಲ್ಲ ಅಡ್ಡಿ ಮಾಡದೆ ಕಳಿಸ್ಕೊಟ್ಟ. ಈಗಲೂ ಕಳಿಸ್ಕೊಡ್ತಾ ಇದ್ದಾನೆ ರಾಮ. ನಿನ್ನ ದಾಂಪತ್ಯದ ಅಧಿಕಾರಕ್ಕಿಂತ ಲಕ್ಷ್ಮಣನ ನಿರ್ವ್ಯಾಜ್ಯ ಅಕ್ಕರೆ 1000 ಪಾಲು ಹೆಚ್ಚಿದು. ಆದರೂ ಕೂಡ ಅವನು ನನ್ನ ಸಂಗಡ ಮಾತು ಬಿಟ್ಟಿದ್ದಾನೆ. ನೀನು ನನ್ನನ್ನು ಶಿಕ್ಷಿಸಿರೋದಕ್ಕಿಂತ ಹೆಚ್ಚು ಕಠೋರವಾಗಿ ನನ್ನನ್ನು ಶಿಕ್ಷಿಸ್ತಾನೂ ಇದ್ದಾನೆ ಅಂತ ನಾನಂದೆ. ಇಷ್ಟು ನಾನು ಮಾತಾಡ್ತಾ ಇದ್ರು ಲಕ್ಷ್ಮಣ ಈಗಲೂ ಒಂದು ಮಾತಾಡಲೇ ಇಲ್ಲ. ನಾನು ಆಡಿದ್ದು ತನಗೆ ಸಂಬಂಧಿಸಿದ್ದೇ ಅಲ್ವೇನೋ ಅನ್ನೋ ಹಾಗೆ ಕುದುರೆಯನ್ನೇ ನೋಡ್ತಾ ಕೂತಿದ್ದ. ರಾಮ ಅಂತೂ ಮೌನಕ್ಕೆ ಶರಣಾಗ್ಬಿಟ್ಟಿದ್ದ. ಅಷ್ಟರಲ್ಲಿ ನನ್ನ ಹಿಂಬದಿಯಲ್ಲಿ ಕೂತಿದ್ದ ಊರ್ಮಿಳೆ ಎದ್ದು ನಿಂತಳು. ನಾನು ಹಿಂತಿರುಗಿ ನೋಡಿದೆ. ಅವಳು ನನಗೆ ಮಾತ್ರ ಅಲ್ಲ, ಇಡೀ ಸಭೆಗೆ ಕೇಳೋ ಹಾಗೆ ಗಟ್ಟಿಯಾಗಿ ಹೇಳಿದ್ಲು, ಅಕ್ಕ, ನಾನು ನಿನ್ನನ್ನು ನೋಡೋಕ್ಕೆ ಆಶ್ರಮಕ್ಕೆ ಬಂದ ಹೊಸದ್ರಲ್ಲಿ ನನ್ನ ವಿಷಯ ಮಾತಾಡುವಾಗ ಲಕ್ಷ್ಮಣ ಅತ್ತಿಗೆ ಅಂತನೋ ಮಹಾರಾಣಿ ಅಂತನೋ ಏಕವಚನ ಪ್ರಯೋಗಿಸ್ತಾನೋ ಬಹುವಚನನೋ ಅಂತ ನೀನು ಹಲವು ಸಲ ಸುತ್ತಿ ಬಳಸಿ ಕೇಳಿದ್ದು ಈಗ ಅರ್ಥ ಆಗ್ತಾ ಇದೆ ನನಗೆ. ಲಕ್ಷ್ಮಣನಿಗೆ ನಿನ್ನ ಮೇಲೆ ಕೋಪ ಹೋಗಿದ್ಯೋ ಇನ್ನೂ ಇದೆಯೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನೀನು ಹಾಗೆ ಕೇಳ್ತಿದ್ದೆ. ಅವನ ಕೋಪದ ಕಾರಣನ ಆಗ್ಲೇ ನೀನು ನನಗೆ ಹೇಳಿದ್ದಿದ್ರೆ ನಾನು ಅವನಿಗೆ ತಿಳಿ ಹೇಳಿ ಅವನ ಕೋಪವನ್ನು ನಿವಾರಿಸ್ತಿದ್ದೆ. ನೀನು ಇಡೀ ಸಭೆಗೆನೆ ಈ ವಿಷಯ ಹೇಳಿದ್ರಿಂದ ನಾನು ಇಡೀ ಸಭೆಗೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಎಷ್ಟೇ ಆಪ್ತನೇ ಆದರೂ ಹತ್ತಿರದ ಸಂಬಂಧಿ ಆದರೂ ಕೂಡ ಹೆಂಗಸಿಗೆ ಗಂಡಸಿನ ವಿಷಯದಲ್ಲಿ ಎಚ್ಚರಿಕೆಯ ಅನುಮಾನ ಇದ್ದೇ ಇರುತ್ತೆ. ತನ್ನ ಪರಿಶುದ್ಧತೆ ಕಾಪಾಡ್ಕೊಳ್ಳೋಕೆ ಹೆಂಗಸಿಗೆ ಅಗತ್ಯವಾಗಿ ಇರಬೇಕಾದ ಎಚ್ಚರಿಕೆ ಇದು. ಗಂಡನ ಜೀವಕ್ಕೆ ಅಪಾಯ ಇದೆ ಅನ್ನೋ ಸಂದರ್ಭದಲ್ಲಿ ನೀನು ನಿನ್ನ ಮೈದುನನನ್ನು ಸಂಶಯಿಸಿದ್ದು ತೀರಾ ಅಸಹಜ ಏನಲ್ಲ. ತಂದೆ ಆಗ್ಲಿ ಸೋದರನಾಗ್ಲಿ ಹತ್ತಿರದ ಬಂಧುವಾಗ್ಲಿ ಹೆಂಗಸು ಏಕಾಂತದಲ್ಲಿ ಇರಬಾರದು ಅಂತ ಶಾಸ್ತ್ರಕಾರರು ಯಾಕೆ ಬರೆದಿದ್ದಾರೆ ಹೇಳು? ನೀನು ಅಂದ ಮಾತುಗಳನ್ನ ಲಕ್ಷ್ಮಣ ರಾಮನಿಗೆ ಹೇಳ್ದೆ ತನಗೆ ತಾನೇ ಭರ್ಸನೆಗೆ ಒಳಗಾಗಿದ್ದುದು ಅವನ ದೊಡ್ಡತನ. ಆದ್ರೆ 20 ವರ್ಷವಾದ್ರೂ ಕೋಪವನ್ನ ಮನಸ್ಸಲ್ಲಿ ಹುದುಗಿಸ್ಕೊಂಡಿರೋದು ಹೆಂಗಸನ ವಿಷಯದಲ್ಲಿ ಅವನ ಅಜ್ಞತೆಯನ್ನು ತೋರಿಸುತ್ತೆ. ಚಿಕ್ಕ ವಯಸ್ಸಿನಿಂದ ಅಕ್ಕ ತಂಗಿ ಜ್ಞಾತಿ ಸೋದರಿಯರ ಜೊತೆ ಬೆಳೆಯದ ಗಂಡಸರೆಲ್ಲ ಬಹುಶಃ ಹೀಗೆ ಇರ್ತಾರೆ ಅನ್ಸುತ್ತೆ. ಹೆಂಗಸರ ಮನಸ್ಸಿನ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಳದ ಒರಟ್ಲಾಗಿರ್ತಾರವರು. ಅಯೋಧ್ಯೆಯ 4 ಜನ ಸೋದರರು ಕೂಡ ಅಷ್ಟೇ. ಶ್ರೀರಾಮ ಮಹಾರಾಜರು ಕೂಡ ಇದಕ್ಕೇನು ಹೊರತಲ್ಲ. ಊರ್ಮಿಳೆಯ ಈ ಮಾತುಗಳನ್ನ ಇಡೀ ಸಭೆ ಸ್ತಬ್ಧವಾಗಿ ಕೇಳಿತು. ರಾಮ ಶೂನ್ಯವನ್ನ ನೋಡ್ತಾ ಕೂತಿದ್ದ. ತುಸು ಹೊತ್ತಿನ ನಂತರ ಮಹರ್ಷಿಗಳು ಕೇಳಿದ್ರು, ಲಕ್ಷ್ಮಣನ ಹೆಂಡತಿ ಆಗಾಗ ನಮ್ಮ ಆಶ್ರಮಕ್ಕೆ ಬಂದು ಅಕ್ಕನನ್ನು ಮತ್ತು ಅವಳ ಮಕ್ಕಳನ್ನ ನೋಡ್ಕೊಂಡು ಹೋಗೋದು ನನಗೆ ಗೊತ್ತು ಇದೆ. ಉಳಿದ 2 ತಂಗಿಯರು ಬರ್ತಿದ್ರಾ?
ಸೀತಮ್ಮ ತನ್ನದೇ ಕೃಷಿ ಭೂಮಿ ಮನೆಗಳನ್ನ ಮಾಡ್ಕೊಂಡ್ಮೇಲೆ ಅವರು ಬಂದು ಹೋಗಿದ್ರೆ ನನಗೆ ತಿಳಿದೇ ಇರಬಹುದು ಅಂತ ಅಂದ್ರು. ಜನಗಳೆಲ್ಲ ನನ್ನ ಹಿಂದೆ ಕೂತಿದ್ದಂತಹ ಮಾಂಡವಿ ಮತ್ತು ಶ್ರುತಕೀರ್ತಿಯರ ಕಡೆಗೆ ನೋಡತೊಡಗಿದ್ರು. ಅವರಿಬ್ರು ತಲೆ ತೆಗೆಸಿ ಕೂತಿದ್ರು. ಮಾತಾಡಿ ಮಕ್ಕಳೇ ಅಂತ ಮಹರ್ಷಿಗಳು ಆದೇಶ ಕೊಟ್ರು. ಸಂಕೋಚದಿಂದ ನಿಷ್ಕ್ರಿಯರಾಗಿದ್ದ ಇಬ್ಬರು ತಂಗಿಯರು ಒಬ್ಬರ ಜೊತೆ ಒಬ್ಬರು ಏನೋ ಪಿಸು ಮಾತಾಡ್ಕೊಂಡ್ರು, ಧೈರ್ಯ ತಂದ್ಕೊಂಡ್ರು. ಆನಂತರ ಎದ್ದು ನಿಂತರು. ಮಾಂಡವಿ ಹೇಳಿದ್ಲು, ಇದು ಧರ್ಮಸಭೆ ಆಗಿರೋದ್ರಿಂದ ಸತ್ಯವನ್ನೇ ಹೇಳಬೇಕು. ಹಾಗೆ ಮಹರ್ಷಿಗಳ ಆದೇಶ ಆಗಿರೋದ್ರಿಂದ ಉತ್ತರ ಕೊಡದೆ ಇರೋ ಹಾಗೂ ಇಲ್ಲ. ಲಕ್ಷ್ಮಣ ಭಾವ ಅಂದರೆ ಸ್ವತಂತ್ರವಾಗಿ ಈ ರಾಜ್ಯಕ್ಕೆ ಹೊರಗಿನವರಾಗಿದ್ರು. ಹಾಗಾಗಿ ಊರ್ಮಿಳಕ್ಕನಿಗೆ ತನ್ನ ಇಚ್ಛೆಯನ್ನು ಹೇಳೋದು ಮತ್ತು ಒತ್ತಾಯಿಸೋ ಧೈರ್ಯ ಕೂಡ ಬಂತು. ಆದರೆ ನಮ್ಮಿಬ್ಬರ ಗಂಡಂದ್ರು ಅಣ್ಣನ ಪರಮಭಕ್ತರು, ಕೂದಲು ಎಳೆಯಷ್ಟು ಅಣ್ಣನ ಇಂಗಿತವನ್ನು ಮೀರಕ್ಕೆ ಆಗದೆ ಇರೋರು. ರಾಜ್ಯಾಡಳಿತದ ಬಿಗಿಗಾಗಿ ಗರ್ಭಿಣಿ ಹೆಂಡತಿಯನ್ನೇ ಕಾಡಿಗೆ ಅಟ್ಟಿದ ಮಹಾರಾಜರ ಬಗ್ಗೆ ನಮಗೆ ಭಯ ಹುಟ್ಟಿತ್ತು. ತಾನು ಬಿಟ್ಟವಳ ಜೊತೆ ಬಾಂಧವ್ಯ ಇಟ್ಕೊಂಡ್ರೆ ನಮ್ಮ ಗತಿ ಏನಾಗ್ಬಿಡುತ್ತೋ, ನಮ್ಮ ಗಂಡಂದ್ರು ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಅಂಜಿಕೆಯಲ್ಲಿ ನಾವು ನಡುಗಿ ಹೋಗಿದ್ವಿ ಅಂತ ಅಂದ್ಲು. ಧರ್ಮಸಭೆಯ ಗೋತ್ರೋದ್ಭವರ ಮುಖದಲ್ಲೂ ಕೂಡ ಇದೇ ಅಂಜಿಕೆ ಪ್ರತಿಫಲಿಸಿತ್ತು. ಸಭಿಕರೆಲ್ಲ ಸ್ಮಶಾನ ಮೌನಿಗಳಾಗಿ ಕೂತಿದ್ದ ಲಕ್ಷ್ಮಣ ಮೇಲಿಂದ ನಿಧಾನವಾಗಿ ಹೆಜ್ಜೆ ಇಡ್ತಾ ಸಭೆಯಿಂದ ಹೊರಗೆ ನಡೆದ. ಬಹುಶಃ ಜಲಬಾಧೆ ತೀರಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾನು ಕಲ್ಪಿಸ್ಕೊಂಡೆ. ಆದರೆ ಎಷ್ಟು ಹೊತ್ತಾದರೂ ಅವನು ಹಿಂತಿರುಗಲಿಲ್ಲ. ಈ ಸಭೆಗೆ ಬರೋಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಇದು ಸಮಾಪ್ತ ಆಗೋ ತನಕ ಕೂತಿರೋಕ್ಕೂ ಮನಸ್ಸಿಲ್ಲದೆ ಎದ್ದು ಹೋಗಿದ್ದಾನೆ ಅಂತ ನಾನು ಅನಂತರ ಅರ್ಥ ಮಾಡಿಕೊಂಡೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.